ಮನೆ ಕಟ್ಟಿ ನೋಡು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಾಹಿತ್ಯ. ಪ್ರತಿಯೊಬ್ಬರಿಗೂ ಕೂಡ ಒಂದು ಸುಂದರವಾದ ಮನೆಯನ್ನ ಕಟ್ಕೋಬೇಕು, ಅದು ಕೂಡ ತಮ್ಮಿಷ್ಟದ ಮನೆಯನ್ನ ಕಟ್ಕೋಬೇಕಂತ ಸಾಕಷ್ಟು ಕನಸನ್ನ ಕಾಣ್ತಾ ಇರ್ತೀರಾ. ಈ ನಿಮ್ಮ ಕನಸನ್ನ ಈಡೇರಿಸಿಕೊಳ್ಳಿಕ್ಕೆ ದುರ್ಗಶ್ರೀ ಕನ್ಸ್ಟ್ರಕ್ಷನ್ ನಿಮಗೊಂದು ಅವಕಾಶವನ್ನ ಕೊಡ್ತಾ ಇದೆ. ಹಾಗಾದ್ರೆ ಏನಿದು ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಎಂಬ ವಿಚಾರವಾಗಿ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಈ ದುರ್ಗಶ್ರೀ ಕನ್ಸ್ಟ್ರಕ್ಷನ್ MD ಆದಂತಹ ಜ್ಞಾನೇಶ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೊದಲಿಗೆ ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಅಂದ್ರೆ ಏನು ಸರ್? ಯಾಕಂದ್ರೆ ನಮ್ಮ ವೀಕ್ಷಕರಿಗೂ ಕೂಡ ಕುತೂಹಲ ಇರುತ್ತೆ, ಏನಿದು ಸಂಸ್ಥೆ ಅಂತ, ಈ ವಿಚಾರವಾಗಿ ತಿಳಿಸ್ಕೊಡಿ. ಇದು ಆಕ್ಚುಲಿ ದುರ್ಗಶ್ರೀ ಅನ್ನೋದು ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ. ಒಂದು 10 years ಇಂದ ಬೆಂಗಳೂರಲ್ಲಿ ಇದೆ. ಒಂದು 10 ವರ್ಷದ ಅನುಭವದ ಜೊತೆ ಒಂದು ಒಳ್ಳೊಳ್ಳೆ ಆಫರ್ಸ್ಗಳನ್ನ ಕಸ್ಟಮರಿಗೆ ಕೊಟ್ಕೊಂಡು ಒಂದೊಳ್ಳೆ ಕ್ವಾಲಿಟಿ ಸರ್ವಿಸ್ ಕೊಟ್ಕೊಂಡು ನಾವು ಈ ಕಂಪ್ನಿನ ನಡೆಸ್ಕೊಂಡ್ ಬರ್ತಾ ಇದೀವಿ. ಬಜೆಟ್ ನಿಮ್ಮಲ್ಲಿ ಯಾವ ರೀತಿ ಇರುತ್ತೆ? ಕಡಿಮೆ ಬೆಲೆ ಅಂತ ಕೂಡ ಅವಾಗಲೇ ಹೇಳ್ತಾ ಇದ್ರಿ. ಕಡಿಮೆ ಬೆಲೆ ಅಂದ್ರೆ ಯಾವ ರೀತಿ, ಎಷ್ಟು ಮಟ್ಟಿಗೆ ಕಡಿಮೆ ಬೆಲೆ ಅನ್ನೋದು ಒಂದು, ಮತ್ತೆ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ನಿಮ್ಮಲ್ಲಿ ಅಂತ ಸರ್? ಅಂತಂದ್ರೆ ಈಗ ಕಡಿಮೆ ಬಜೆಟ್ ಅಂತಂದ್ರೆ ನಾವೀಗ 1.5 ಲಕ್ಷಕ್ಕೇನೆ ಮನೆ ಕಟ್ಕೊಡೋ ಅಂತದೊಂದು ಪ್ಯಾಕೇಜ್ ಇದೆ ನಮ್ಮ ಹತ್ರ. 1.5 ಲಕ್ಷ ಅಂತಂದ್ರೆ ಪ್ರತಿ ಚದರ ಅಂದ್ರೆ ಈ ಸ್ಕ್ವೇರ್ ಫೀಟ್ ಅಂತಂದ್ರೆ 1500ಗೆ ಪರ್ ಸ್ಕ್ವೇರ್ ಫೀಟ್ ಅದು ಪ್ಯಾಕೇಜ್ ನಮ್ಮ ಹತ್ರ ಇರೋದು. ಅದು ಒಂದು ಒಳ್ಳೆ ಕ್ವಾಲಿಟಿ, ಅದು ಬೇಸಿಕ್ ಪ್ಯಾಕೇಜ್ ಆದ್ರೂ ಕೂಡ ಒಂದು ಕ್ವಾಲಿಟಿ ವರ್ಕ್ ಇರೋಂಥದ್ದು. ಒಳ್ಳೊಳ್ಳೆ ಗುಡ್ ಮೆಟೀರಿಯಲ್ಸ್, ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ ಯೂಸ್ ಮಾಡಿ ಒಂದು ಒಳ್ಳೆ ಏನಂತಂದ್ರೆ ಈಗ ಬೇರೆ ಬೇರೆ ಪ್ಯಾಕೇಜಸ್ ನಮ್ಮ ಹತ್ರನೂ ಇದೆ. ದೊಡ್ಡದು 1850, 2000, ಈ ಥರ 2500 ಈ ಥರ ಪ್ಯಾಕೇಜಸ್ ಎಲ್ಲ ಇದೆ. ಬಟ್ ಈಗ ಬೇಸಿಕ್ ಆಗಿ ಏನಂತಂದ್ರೆ ಎಲ್ಲರೂ ಈಗ ಮನೆ ಕಟ್ಟಬೇಕು, ಎಲ್ರಿಗೂ ಒಂದು ಕನಸು ಇರುತ್ತೆ. ನಾನು ಒಂದು ಸಣ್ಣ ಸೈಟ್ ಇದ್ರೂ ಕೂಡ ಮನೆ ಕಟ್ಟಬೇಕು ಅನ್ನೋದೊಂದು ಪ್ಲಾನ್ ಇರುತ್ತೆ. ಕೆಲವ್ರ ಹತ್ರ ಬಜೆಟ್ ಇರಲ್ಲ. ನನಗೆ ಕಡಿಮೆ ದುಡ್ಡಲ್ಲೂ ಮನೆ ಕಟ್ಬೋದಾ ಅನ್ನೋ ಥರದ ಆಲೋಚನೆಗಳು ಬಂದಾಗ 1.5 ಲಕ್ಷಕ್ಕೂ ಮನೆ ಕಟ್ಬೋದು ಅನ್ನೋದನ್ನ ನಾವು ನೀಟಾಗಿ ಕಸ್ಟಮರ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಒಂದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡ್ಬೋದು ಅಂತ ಒಂದು ಭರವಸೆ ಕೊಟ್ಟು ಮಾಡೋದಕ್ಕೆ ಇದೊಂದು ಇಂಪ್ಲಿಮೆಂಟ್ ಮಾಡಿದೀವಿ. ಬರೀ ಚದರ 1.5 ಲಕ್ಷ ರೂಪಾಯಿ. ಸರ್, ಮನೆ ಅಂದ ತಕ್ಷಣ ಮೊದಲಿಗೆ ಮೆಟೀರಿಯಲ್ಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ನಮ್ಮ ಸ್ವಂತ ಮನೆ ನಾವು ಮಾಡ್ಕೋತೀವಿ ಅಂತ ಅಂದಾಗ ಒಳ್ಳೊಳ್ಳೆ ಮೆಟೀರಿಯಲ್ಸ್ ಮನೆಗೆ ಹಾಕಬೇಕು ಅಂತ ಕೂಡ ಯೋಚನೆ ಮಾಡ್ತಾರೆ. ಈಗ ನಿಮ್ಮ ಕೈಗೆ ಒಂದು ಅವಕಾಶ ಸಿಕ್ತು ಅಥವಾ ನಮ್ಮ ಮನೆಯನ್ನ ಕಟ್ಕೊಂಡು ಅಂತ ನಿಮ್ಗೆ ಹೇಳಿದಾಗ ನೀವು ಅಲ್ಲಿ ಯಾವ ರೀತಿ ಮೆಟೀರಿಯಲ್ಸ್ ಬಳಸ್ತೀರಾ ಅಂತ? ಯಾಕಂತಂದ್ರೆ ಕೆಲವೊಂದಷ್ಟು ಜನರಿಗೆ ಭಯ ಇರುತ್ತೆ, ಅಯ್ಯೋ ಲೋಕಲ್ ಕ್ವಾಲಿಟಿ ಹಾಕ್ಬಿಡ್ತಾರೆ ಮೆಟೀರಿಯಲ್ಸ್, ಯಾಕೆಂದ್ರೆ ನಾವಿರ್ಬೇಕು, ನಮ್ಮ ಮಕ್ಳು ಇರ್ಬೇಕು, ಮೊಮ್ಮಕ್ಳು ವಾಸ ಮಾಡ್ಬೇಕು, ಹಾಗಾಗಿ ಮೆಟೀರಿಯಲ್ಸ್ ಯಾವ ರೀತಿ ಇರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಿಮ್ಮಲ್ಲಿ ಯಾವ ರೀತಿ ಮೆಟೀರಿಯಲ್ಸ್ ನ ಹಾಕ್ತೀರಾ ಸರ್? 1.5 ಲಕ್ಷ ಚದರ ಅಂತಂದ್ರೆ ನಿಮ್ಗೆ ಸಿಮೆಂಟ್ ಕ್ವಾಲಿಟಿಲಿ ಏನು ಚೇಂಜ್ ಆಗಲ್ಲ, ಸ್ಟೀಲ್ ಕ್ವಾಲಿಟಿಲಿ ಏನು ಚೇಂಜ್ ಆಗಲ್ಲ. ಯೂಸ್ ಮಾಡೋ ಎಮ್ ಸ್ಯಾಂಡ್ ಇರ್ಬೋದು, ಪಿ ಸ್ಯಾಂಡ್ ಇರ್ಬೋದು, ಫಿಟ್ಟಿಂಗ್ಸ್, ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಏನೆಲ್ಲ ಪೇಂಟ್ಸ್ ಇರುತ್ತೆ, ಇದೆಲ್ಲನೂ ಬ್ರ್ಯಾಂಡೆಡ್ ಇರುತ್ತೆ ಕಂಪ್ಲೀಟ್ಲಿ. ಡೋರ್ ಬಂದ್ರೆ, ಡೋರ್ ವಿಚಾರಕ್ಕೆ ಬಂದ್ರೆ ಮೇನ್ ಡೋರ್ ಟೀಕ್ ಡೋರೇ ಇರುತ್ತೆ. ಪೂಜಾ ಡೋರ್ ಬಂದ್ರೆ ಟೀಕ್ ಡೋರೇ ಇರುತ್ತೆ. ಕಾಮನ್ ಆಗಿ ರೂಮ್ಸ್ಗೆಲ್ಲ ರೆಡ್ ಸಾಲ್ ಅಥವಾ ವೈಟ್ ಸಾಲ್ ಈ ತರ ಸಾಲಿಡ್ ಡೋರ್ ಫ್ರೇಮ್ ಇದೆಲ್ಲ ಇರುತ್ತೆ. ಫ್ಲಶ್ ಡೋರ್ಸ್ ಇರುತ್ತೆ, ಮತ್ತೆ ಲ್ಯಾಮಿನೇಟೆಡ್ ಡೋರ್ಸ್ ಇರುತ್ತೆ. ಎಲೆಕ್ಟ್ರಿಕಲ್ ಅಂತ ಬಂದ್ರೆ ನಿಮಗೆಲ್ಲ ಬ್ರ್ಯಾಂಡೆಡೇ ಕೂಡ, ಎಲೆಕ್ಟ್ರಿಕಲ್ ಅಲ್ಲೂ ಕೂಡ ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ. ಎಲ್ಲೂ ಯಾವುದನ್ನು ಅನ್ಬ್ರ್ಯಾಂಡ್ ಯೂಸ್ ಮಾಡದೆ ಒಂದು ಕ್ವಾಲಿಟಿಯಾಗಿ 1.5 ಲಕ್ಷಕ್ಕೂ ಒಂದು ಕ್ವಾಲಿಟಿ ಕೆಲಸನ ಮಾಡಿಸ್ಬೋದು ಅಂತ. ಈಗ ನಾವು ಹೇಳೋದೊಂದಾಗ್ಲಿ ಮಾಡೋದೊಂದಾಗ್ಲಿ ಆ ಥರದ್ದೇನು ಇರೋದಿಲ್ಲ. ಕಂಪ್ಲೀಟ್ಲಿ ನಾವು ಏನು ಕಸ್ಟಮರ್ಗೆ ಏನು ಕಮಿಟ್ಮೆಂಟ್ ಕೊಡ್ತೀವಿ, ಇವನ್ ಏನು ಅಗ್ರಿಮೆಂಟ್ ಪ್ರೊಸೆಸ್ಸಲ್ಲಿ ಏನೇನು ನಾವು ಮೆನ್ಷನ್ ಮಾಡ್ತೀವಿ ಅದ್ರ ಪ್ರಕಾರನೇ ಕಂಪ್ಲೀಟ್ ಆಗುತ್ತೆ. ಕಳೆದ ಸರಿ ನಾನು ಒಂದು ಈ ಸ್ಟುಡಿಯೋಕ್ಕೆ ಬಂದಾಗ ಕೂಡ ಹೇಳಿದೆ, ನಿಮಗೆ ಟ್ರಾನ್ಸ್ಪರೆನ್ಸಿ ಕಸ್ಟಮರ್ಗೆ ಹೆಂಗೆ ತೋರಿಸ್ಕೊಡಕ್ಕಾಗತ್ತೆ ಅಂತ. ಏನಾಗುತ್ತೆ ಅಂದರೆ ಬೇರೆ ಬೇರೆ ರಾಜ್ಯದಲ್ಲೋ ಅಥವಾ ಬೇರೆ ಬೇರೆ ಸಿಟೀಸಲ್ಲೋ ಇರ್ತಾರೆ ಕಸ್ಟಮರ್ಗೆ, ಇವರು ಹೇಳಿರೋ ಕ್ವಾಲಿಟಿ ವರ್ಕ್ ನಡೀತಿದೆ ಅಲ್ವಾ ಅನ್ನೋದಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಆ ಗ್ರೂಪಲ್ಲಿ ಒಬ್ರು ನಮ್ಮದು ಪ್ರಾಜೆಕ್ಟ್ ಮ್ಯಾನೇಜರ್, ಮತ್ತೊಬ್ರು ಸೀನಿಯರ್ ಇಂಜಿನಿಯರು, ಆರ್ಕಿಟೆಕ್ಟು, ಮತ್ತು ಸೈಟ್ ಇಂಜಿನಿಯರ್ಸು ಎಲ್ಲರನ್ನೂ ಆ್ಯಡ್ ಮಾಡಿ, ಓನರ್ನ ಅದಕ್ಕೆ ಗ್ರೂಪಲ್ಲಿ ಆ್ಯಡ್ ಮಾಡಿ ಕಂಪ್ಲೀಟ್ಲಿ ನೀವು ಎಲ್ಲಿಂದ ಅಂತಂದರೆ ಕಂಪ್ಲೀಟ್ ಗುದ್ಲಿ ಪೂಜೆಯಿಂದ ಹಿಡಿದು ಟರ್ಮ್ ಕೀ ಏನಂದರೆ ಮನೆ ಕೀ ಕೊಡೋವರೆಗೂ ಪ್ರೋಸೆಸ್ ಹೇಗೆ ನಡೆಯುತ್ತೆ, ಮತ್ತು ಯಾವ್ಯಾವ ಮೆಟೀರಿಯಲ್ ಸೈಟಿಗೆ ಬರುತ್ತೆ, ಮತ್ತು ಏನೇನು ಡೈಲಿ ಕೆಲಸಗಳಾಗತ್ತೆ ಅನ್ನೋದೊಂದು ಡೈಲಿ ಅಪ್ಡೇಟ್ ನೋಡ್ಬೋದು. ಅದನ್ನು ಮೀರಿ ಇನ್ನೊಂದೀಗ ಅಪ್ಡೇಟ್ ಮಾಡಿದ್ದೀವಿ ಏನಂತಂದರೆ CC ಕ್ಯಾಮ್ರಾ. ಸೊ ಹಾಕತ್ತೆ ಪ್ರತಿ ಸೈಟಲ್ಲಿ CC ಕ್ಯಾಮ್ರಾ ಕನೆಕ್ಷನ್, ಓನರ್ಗೂ ಕೂಡ ಒಂದು ಕನೆಕ್ಷನ್ ಕೊಟ್ಟಿರ್ತೀವಿ. ಅವರು ಕೂಡ ಅಪ್ಡೇಟ್ ಯಾವ ರಾತ್ರಿಯಲ್ಲಿ ಏನು ಮೆಟೀರಿಯಲ್ ಬಂದರೂ ಕೂಡ ನೀಟಾಗಿ ನೋಡಿಕೊಂಡು ಸರಿಯಾಗಿ ನಾವು ಹೇಳಿರೋ ಅಗ್ರಿಮೆಂಟಲ್ಲಿರೋ ಮೆಟೀರಿಯಲ್ಸ್ ಬರ್ತಾ ಇದೆಯಾ ಅಥವಾ ಕ್ಯೂರಿಂಗ್ ಆಗ್ತಾ ಇದೆಯಾ, ಸೆಕ್ಯೂರಿಟಿ ಹೆಂಗಿರ್ಬೋದು, ನೀಟಾಗಿ ಮಾಡ್ತಿದ್ದೀರಾ, ಆ ಥರ ಕೂಡ ಚೆಕ್ ಮಾಡ್ಕೋಬೋದು. ಟ್ರಾನ್ಸ್ಪರೆನ್ಸಿಲಿ ಯಾವುದು ಕೂಡ ಮುಚ್ಚಿಟ್ಟು ಏನು ಮಾಡೋ ಅಂಥದ್ದು ಏನು ನಾವು ಮಾಡೋದಕ್ಕೆ ಆಗೋದೂ ಇಲ್ಲ. ಈಗಿನ ಇದರಲ್ಲಿ ಎಲ್ಲ
ಡಿಜಿಟಲ್ಕರಣ ಆಗಿರೋದ್ರಿಂದ ಎಲ್ಲರೂ ಅಪ್ಡೇಟ್ ಇರ್ತಾರೆ. ಅದು ಅವ್ರುಗಳು ಯಾವ ತರ ತಿಳ್ಕೊಬೋದು ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ. ಹಂಗಾಗಿ ಇಲ್ಲೇನು ಕಳಪೆ ಕಾಮಗಾರಿ ಮಾಡೋದಕ್ಕಾಗ್ಲಿ ಅಥವಾ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡದೇ ಇರೋದಕ್ಕಾಗ್ಲಿ ಸಾಧ್ಯನೇ ಇಲ್ಲ ಇದು ನನ್ನ ಪ್ರಕಾರ. ಓಕೆ ಸರ್, ಇನ್ನು ಮನೆ ಅಂದಿದ ತಕ್ಷಣ ಮೊದಲಿಗೆ ಪ್ಲಾನಿಂಗ್ ಬಹಳ ಮುಖ್ಯ ಆಗುತ್ತೆ. ಕೆಲವೊಂದಿಷ್ಟು ಗ್ರಾಹಕರಿಗೆ ಏನಿರುತ್ತೆ, ನಮ್ಮ ರೀತಿಯಲ್ಲಿ ಅಂದ್ರೆ ಕೆಲವೊಂದಿಷ್ಟು ಕನ್ಸ್ ಕಂಡಿರ್ತಾರೆ, ನಮ್ಮ ಮನೆ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅವರ ಪ್ಲಾನಿಂಗ್ ಪ್ರಕಾರನು ಕಟ್ಕೊಡ್ತೀರಾ ಅಥವಾ ಇನ್ನೂ ಕೆಲವೊಂದಷ್ಟು ಜನಗಳಿಗೆ ಹೆಂಗಿರುತ್ತೆ ಅಂದ್ರೆ ಅವ್ರಿಗೆ ಪ್ಲಾನಿಂಗೇ ಇರೋದಿಲ್ಲ, ಒಟ್ನಲ್ಲಿ ನಾವೊಂದು ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ, ಅವ್ರಿಗೂ ಕೂಡ ಪ್ಲಾನಿಂಗ್ ಕೊಟ್ಟು ಮನೆ ಕಟ್ಕೊಡ್ತೀರಾ ಹೇಗೆ ಅಂತ ಸರ್? ಅದು ಏನಾಗುತ್ತೆ ಅಂತಂದ್ರೆ ಕಸ್ಟಮರ್ ಚಾಯ್ಸ್. ಇವಾಗ ಏನಂತಂದ್ರೆ ನಮ್ದೊಂದು ಕಂಪ್ನಿ ಅಂದ ತಕ್ಷಣ ಕಾಮನ್ ಆಗಿ ಆರ್ಕಿಟೆಕ್ಟ್ ಇರ್ತಾರೆ, ಡಿಸೈನರ್ಸ್ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, ಎಲ್ಲರೂ ಕೂಡ ಒಂದು ಟೀಮ್ ಆಗಿ ಕೆಲಸ ಮಾಡೋದ್ರಿಂದ ಸೊ ಅವರಿಗೆಲ್ಲೂ ಬೇರೆ ಕಡೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಪ್ಲಾನ್ ಟು ಪ್ಲಾನ್ ಏನು ಬೇಕು ಪ್ರತಿ ಒಂದು ಪ್ಲಾನ್ ಕೂಡ ವಾಸ್ತು ಪ್ರಕಾರವಾಗಿ ಅವ್ರ ನೀಡ್ಸ್ ಏನಿದೆ ಅದ್ರ ಪ್ರಕಾರ ಪ್ಲಾನ್ ಮಾಡಿ ನಾವು ಒಂದು ಮಾಡಿ ಅದನ್ನ ಅವ್ರ ಜೊತೆ ಒಂದು ಅಪ್ರೂವಲ್ ತಗೊಂಡು ಮತ್ತೆ ವಾಸ್ತು ಕನ್ಸಲ್ಟೆಂಟ್ ಯಾರು ಇರ್ತಾರೆ ಅವ್ರ ಜೊತೆ ಒಂದು ಒಪಿನಿಯನ್ ತಗೊಂಡು ಮಾಡ್ಕೊಂಡು ಹೋಗೋದು ಒಂದು ಭಾಗ. ಆದರೆ ಇನ್ನೊಂದು ಕಸ್ಟಮರ್ಸ್ಗೆ ಒಂದಿಷ್ಟು ನಾಲೆಡ್ಜ್ ಇರುತ್ತೆ. ಯಾರೋ ರಿಲೇಷನ್ಸ್ ಮನೆ ಕಟ್ಟಿರ್ತಾರೆ ಅಥವಾ ಫ್ರೆಂಡ್ಸ್ ಯಾರೋ ಕಟ್ಟಿರ್ತಾರೆ, ಬೇರೆ ಯಾರ್ದು ಮನೆ ನೋಡಿರ್ತಾರೆ, ನಂಗೆ ಈ ಥರ ಮನೆ ಬೇಕು, ಈ ಥರ ಪ್ಲಾನಿಂಗ್ ಅಲ್ಲಿ ಬೇಕು, ಈ ಥರ ಎಲಿವೇಶನ್ಸ್ ಇರಬೇಕು ಅನ್ನೋದೆಲ್ಲ ಒಂದಿಷ್ಟು ಇರುತ್ತೆ. ಆಮೇಲೆ ಪರ್ಸ್ನಲಿ ಅವ್ರ ಹತ್ರನೂ ಕೆಲವರು ವಾಸ್ತು ಕನ್ಸಲ್ಟೆಂಟ್ ಕೂಡ ಅವ್ರಗಳಿಗೂ ಕೆಲವ್ರು ಗೊತ್ತಿರ್ತಾರೆ, ನಾನು ಮಾಡೋ ಮನೆ ಇವರೇ ವಾಸ್ತುನ ಮಾಡಬೇಕು, ಇವರೇ ನೋಡಬೇಕು, ಈ ಥರದ್ದೆಲ್ಲ ಇರುತ್ತೆ. ಹಾಗಾಗಿ ಅವ್ರ ಆಪ್ಷನ್ಗೂ ಕೂಡ ಬಿಡ್ತೀವಿ ನಾವು. ಯಾಕಂತಂದ್ರೆ ಬಟ್ ಇನ್ನೊಂದು ಏನಂತಂದ್ರೆ ಕಾಂಪ್ರಮೈಸ್ ಆಗೋದಿಲ್ಲ. ಅವರು ಡ್ರಾಯಿಂಗ್ ತಗೊಂಡ್ ಬಂದ್ರು ಅದ್ರಲ್ಲಿ ಮಾಡ್ತೀವಿ ಅನ್ನೋದೇನು ಕಾಂಪ್ರಮೈಸ್ ಇರೋದಿಲ್ಲ. 100% ವಾಸ್ತು ಇಲ್ಲ ಅಂತಂದ್ರೆ ನಾವೇ ಅದ್ರ ರಿಲೇಟೆಡ್ ಏನು ಚೇಂಜಸ್ ಇದೆ ಈ ಥರ ಮಾಡ್ಕೊಳ್ಳಿ ನಿಮ್ಗೆ ಅನುಕೂಲ ಆಗತ್ತೆ ಅನ್ನೋ ಥರದ ಅವ್ರಿಗೆ ಅಡ್ವೈಸ್ ಮಾಡಿ ಅವ್ರ ಪ್ಲಾನ್ ಕೂಡ ಚೇಂಜ್ ಮಾಡೋಕ್ಕೆ ಅವ್ರನ್ನ ಕನ್ವಿನ್ಸ್ ಮಾಡ್ತೀವಿ. ಇಲ್ಲಾಂತಂದ್ರೆ ಅವ್ರ ಪ್ರಕಾರನೇ ಎಲ್ಲ ವಾಸ್ತುವಾಗಿ ಕರೆಕ್ಟಾಗಿದೆ, ಪ್ಲಾನ್ ಇದೆ, ಇದನ್ನು ಕಟ್ಬೋದು ಅಂತ ಏನಾದ್ರು ನಮಗೆ ಗುಡ್ ಒಪಿನಿಯನ್ ಬಂದರೆ ಆ ಪ್ಲಾನ್ ಮೇಲೆ ಸೊ ಯು ಕ್ಯಾನ್ ಗೋ ಅಂತ ಹೇಳಿ ಅದನ್ನೇ ಸ್ಟಾರ್ಟ್ ಮಾಡಿ ಅವ್ರಿಗೇನು ಅವ್ರ ಕನ್ಸಿಂದ ಏನು ಪ್ಲಾನ್ ಇದೆ ಅದನ್ನೇ ಇಂಪ್ಲಿಮೆಂಟ್ ಮಾಡಿ ಮಾಡ್ಕೊಡೋದಂಥದ್ದು ಒಂದಿರುತ್ತೆ. ಆಮೇಲೆ ವಾಸ್ತುಗೆ ನಾವು 100% ಪ್ರಿಫರೆನ್ಸ್ ಕೊಡ್ತೀವಿ, ಅದರಲ್ಲಿ ಯಾವುದೂ ಡೌಟ್ ಇಲ್ಲ. ಯಾಕಂದ್ರೆ ನೀವು ನೋಡಿರ್ತೀರಾ, ನಮ್ಮದು ಮೋಹನ್ ರಾಜ್ ಅಂತ ಒಬ್ರು ವಾಸ್ತು ಕನ್ಸಲ್ಟೆಂಟೇ ನಮಗೆ ಫುಲ್ ಕಂಪ್ಲೀಟಾಗಿ ವಾಸ್ತು ಇದನ್ನ ನೋಡೋದು, ಕಂಪ್ಲೀಟ್ ಎಲ್ಲ ಪ್ಲಾನ್ಸ್ ಈಗಿರೋ ಆನ್ಗೋಯಿಂಗ್ ಮನೆಗಳಿರ್ಬೋದು, ನಡೀತಾ ಇರೋದು, ಈಗ ಸ್ಟಾರ್ಟ್ ಆಗಬೇಕಾಗಿರೋದು ಪ್ರತಿಯೊಂದು ಅವರೇ ನೋಡ್ತಾರೆ. ಹಾಗಾಗಿ ಅದನ್ನೇನು ಎಕ್ಸ್ಟ್ರಾ ಅಂತೇನು ಓನರ್ಗೇನು ನಾವು ಎಕ್ಸ್ಟ್ರಾ ಏನು ಚಾರ್ಜಸ್ ಮಾಡಲ್ಲ, ಅದನ್ನು ನಮ್ಮದು ಪ್ಯಾಕೇಜ್ ಒಳಗೇನೆ ಅದನ್ನು ಇನ್ಕ್ಲೂಡ್ ಮಾಡಿ ಮಾಡಿಕೊಡ್ತೀವಿ ಅದನ್ನೆಲ್ಲ. ಸರ್, ಇನ್ನು ಈಗ ಪ್ರೆಸೆಂಟ್ ಎಲ್ಲೆಲ್ಲಿ ನಿಮ್ಮ ಪ್ರಾಜೆಕ್ಟ್ ನಡೀತಾ ಇದೆ, ಇದ್ರ ಜೊತೆಗೆ ನಮ್ಮ ವೀಕ್ಷಕರಿಗೆ ಕುತೂಹಲ ಇರುತ್ತೆ, ಈ ಹಿಂದೆ ಎಲ್ಲೆಲ್ಲಿ ಪ್ರಾಜೆಕ್ಟ್ ಮಾಡಿದ್ರು ಅಂತ. ಯಾಕಂದ್ರೆ 10 ವರ್ಷ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದಾರೆ, ಈ ಹಿಂದೆ ಎಲ್ಲೆಲ್ಲಿ ಪ್ರಾಜೆಕ್ಟ್ ಮಾಡಿದ್ರಿ ಸರ್, ಹೇಗೆ? ಇದಕ್ಕೂ ಮುಂಚೆ ನಮ್ದು ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲಿ ಎಲ್ಲ ಕಡೆನೂ ಮಾಡಿದೀವಿ. ಈಗ ಅದರ್ ಸಿಟೀಸ್ ಅಲ್ಲೂ ಮಾಡಿದೀವಿ, ಮಂಗಳೂರಲ್ಲಿ ಮಾಡಿದೀವಿ, ಹಾಸನಲ್ಲಿ ಮಾಡಿದೀವಿ, ಕುಣಿಗಲಲ್ಲಿ ಮಾಡಿದೀವಿ, ಮೈಸೂರಲ್ಲಿ ಮಾಡಿದೀವಿ, ಆ ಥರ ತುಂಬ ಸಿಟೀಸಲ್ಲಿ ಹೊರಗಡೆನೂ ಕೂಡ ಮಾಡಿದ್ವಿ, ಬೆಂಗಳೂರಲ್ಲೆಲ್ಲ ಕಡೆ. ಈಗ ಪ್ರೆಸೆಂಟಾಗಿ ನಿಮಗೆ ಬೆಂಗಳೂರಲ್ಲಿ ನೋಡೋದಾದರೆ ಒಂದು 20 ಪ್ರಾಜೆಕ್ಟ್ಸ್ ನೋಡ್ಬೋದು ಆನ್ಗೋಯಿಂಗ್ ಎಲ್ಲೆಲ್ಲಿ ನಡೀತಾ ಇದೆ ಅಂತ. ಈಗ ನಮ್ಮದು ಮೈಸೂರು ರೋಡಲ್ಲಿ ನಡೀತಾ ಇದೆ, ಈ ಕಡೆ ಕನಕಪುರ ರೋಡಲ್ಲಿ ನಡೀತಾ ಇದೆ, ಕತ್ರಗುಪ್ಪೆಯಲ್ಲಿ ನಡೀತಾ ಇದೆ, ಮತ್ತು ಈ ಕಡೆ ಪೀಣ್ಯ ಸೆಕೆಂಡ್ ಸ್ಟೇಜು, ಮತ್ತು ನಮ್ಮ ನಿಯರೆಸ್ಟ್ ನಮ್ಮದು ಆಫೀಸ್ ನಿಯರೆಸ್ಟ್ ತುಂಬ ಪ್ರಾಜೆಕ್ಟ್ಸ್ ಇದೆ. ನೆಲಮಂಗಲ ರೂಟ್ ಇದೆ, ತಾವರೆಕೆರೆ ರೂಟ್ ಇದೆ. ಅವ್ರಿಗೆ ಎಲ್ಲಿ ಬೇಕಾದ್ರೆ ನೋಡ್ಬೋದು ಪ್ರಾಜೆಕ್ಟ್ಸ್, ಹೇಗೆ ಆನ್ಗೋಯಿಂಗ್ ನೋಡ್ಬೋದು, ಕಂಪ್ಲೀಟೆಡ್ ನೋಡ್ಬೋದು ಪ್ರಾಜೆಕ್ಟ್ಸ್. ಓಕೆ ಸರ್, ಇನ್ನು ಪ್ಯಾಕೇಜ್ ಇರುತ್ತೆ ನಮ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ, ಈ ಪ್ಯಾಕೇಜ್ ಯಾವ ರೀತಿ ಇರುತ್ತೆ ಅದು ಸ್ವಲ್ಪ ತಿಳಿಸ್ಕೊಡಿ ಸರ್. ಪ್ಯಾಕೇಜಸ್ ಅಂತಂದ್ರೆ ಈಗ 1500 ನನ್ನ ಬೇಸಿಕ್ ಪ್ಯಾಕೇಜ್ ಅದು. ಅದು ಒಂದು ಏನಂತಂದ್ರೆ ಒಂದು ಮಿಡಲ್ ಕ್ಲಾಸ್ ಇವರಿಗೆ ಏನೋ ತುಂಬಾ ಕಷ್ಟಪಟ್ಟು ರೂಪಾಯಿನ ಕೂಡಿಟ್ಟು ಆ ಒಂದು ಮನೆ ಕಟ್ಟಬೇಕು, ಕನ್ಸಿನ ನಾನು ಮನೆ ಕಟ್ಟಬೇಕು, ನಾನು ಕೂಡಿಟ್ಟಿರೋ ದುಡ್ಡನ್ನ ಎಷ್ಟು ₹1 ಪೋಲಾಗ್ದಂಗೆ ಒಂದು ನೀಟಾಗಿ ಒಂದು ನಾನು ಮನೆ ಕಟ್ಕೋಬೇಕು ಅನ್ನೋರಿಗೆ ಸಹಾಯ ಆಗಲಿ ಅಂತ ನಾವು ಬೇಸಿಕ್ ಒಂದು 1500 ಸ್ಕ್ವೇರ್ ಫೀಟ್ ಅಂದರೆ ₹1.5 ಲಕ್ಷ ಒಂದು ಚದರ ಅಂತ ಏನೊಂದು ಪ್ಯಾಕೇಜ್ ಇಟ್ಟಿದ್ವಲ್ಲ, ಅದರಲ್ಲಿ ಎಲ್ಲರೂ ಕೂಡ ನೀವೊಂದು ಗಾರ್ಮೆಂಟ್ಸ್ಗೆ ಹೋಗೋರು ಇರ್ಬೋದು, ಆಟೋ ಓಡಿಸೋರು ಇರ್ಬೋದು, ಕ್ಯಾಬ್ ಓಡಿಸೋರು ಇರ್ಬೋದು, ಒಂದು 15,000 20,000 ಸಂಬಳ ತಗೊಳ್ಳೋ ಒಂದು ಮಿಡಲ್ ಕ್ಲಾಸ್ ಎಲ್ರಿಗೂ ಕೂಡ ಈ ಪ್ಯಾಕೇಜಲ್ಲಿ ಮನೆ ಕಟ್ಬೋದು. ಅದಕ್ಕೆ ಮೀರಿ ನಮ್ಮ ಹತ್ರ ಇನ್ನೂ ಒಂದು 8 ಪ್ಯಾಕೇಜಸ್ ಇದೆ. 1850, 1750 ಈ ಥರ 2.5 ಲಕ್ಷ 3 ಲಕ್ಷದವರೆಗೂ ಒಂದೊಂದು ಪ್ಯಾಕೇಜಸ್ ಇದೆ. ಅದರಲ್ಲಿ ಬೇರೆ ಬೇರೆ ಇದಿರುತ್ತೆ, ವಿತ್ ಇಂಟೀರಿಯರ್ ಇರುತ್ತೆ, ಕ್ಲಾಸು, ಪ್ರೀಮಿಯಮ್, ರಾಯಲ್ಲು, ಆ ಥರ ಬೇರೆ ಬೇರೆ ಥರ ಪ್ಯಾಕೇಜಸ್ ಇದಿದೆ. ಹಂಗಂತ ಹೇಳಿದ್ರೆ ಕ್ವಾಲಿಟಿಲಿ ಯಾವ್ದು ತಗೊಂಡ್ರು ಅನ್ಬ್ರ್ಯಾಂಡ್ ಅನ್ನೋದು ಇರೋದಿಲ್ಲ. ಇದಕ್ಕೆ ನಾನು ಅಶೂರೆನ್ಸ್ ಕೊಡ್ತೀನಿ ಕಸ್ಟಮರ್ಸ್ಗೆ. ನಿಜ ಸರ್, ಮೆಟೀರಿಯಲ್ಸೇ ಬಹಳ ಮುಖ್ಯ ಆಗೋದು. ಯಾವುದೇ ಮನೆ ಆದ್ರೂ ಕೂಡ
ಅವ್ರು ಯೋಚನೆ ಮಾಡೋದೇನಾದ್ರೆ ನಮಗ್ ಮಾತ್ರ ಸೀಮಿತ ಆಗ್ಬೇಕು ಅಂತ ಯೋಚನೆ ಮಾಡೋಲ್ಲ, ನಮ್ಮ ಮಕ್ಕಳು ಕೂಡ ಇಲ್ಲಿ ಜೀವಿಸ್ಬೇಕು, ಮೊಮ್ಮಕ್ಕಳು ಜೀವಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ತುಂಬಾ ಉತ್ತಮವಾದ ಕ್ವಾಲಿಟಿನೇ ನೀವು ಹಾಕ್ತೀರಿ ಅಂತ ಹೇಳಿದ್ರಿ. 100%. ಇನ್ನು ಪೇಮೆಂಟ್ ಅಂತ ಬಂದ್ರೆ ಯಾವ ರೀತಿ ಇರುತ್ತೆ? ಸ್ಟೇಜ್ ಬೈ ಪೇಮೆಂಟ್ ಕೊಡ್ಬೇಕಾ ಅಥವಾ ಅಟ್ ಅ ಟೈಮ್ ಒಂದೇ ಸಲ ಪೇಮೆಂಟ್ ಮಾಡ್ಬೇಕಾ, ಹೇಗೆ ಅಂತ? ಇಲ್ಲ, ಪೇಮೆಂಟ್ ಏನಂತಂದ್ರೆ ಒಂದು ಪೇಮೆಂಟ್ ಬ್ರೇಕಪ್ ಅಂತ ಇರುತ್ತೆ. ಸೊ ನಿಮ್ಗೆ ಏನಂತಂದ್ರೆ ಒಂದು ಬುಕಿಂಗ್ ಅಡ್ವಾನ್ಸ್ ಅಂತ ಒಂದು ಸಣ್ಣ ಅಮೌಂಟ್ ಇರುತ್ತೆ. ಒಂದು 10,000 rupees ಒಂದು ಬುಕಿಂಗ್ ಅಡ್ವಾನ್ಸ್ ಅಂತ ಮಾಡಿದ್ರೆ ಅವ್ರಿಗೆ ಕಂಪ್ಲೀಟ್ಲಿ ಡ್ರಾಯಿಂಗು ಡಿಸೈನ್ಸ್ ಎಲ್ಲ ಮಾಡಿಬಿಟ್ಟು, ಸೊ ಕೊಟೇಶನ್ಸ್ ಎಸ್ಟಿಮೇಷನ್ಸ್ ಏನಿದೆ ಅದನ್ನು ಮಾಡೋದಕ್ಕೆ ಒಂದು 10,000 ಬುಕಿಂಗ್ ಅಡ್ವಾನ್ಸ್ ಅಂತ ತಗೊಳ್ತಾರೆ. ಅದಾದಮೇಲೆ ನಿಮಗೆ ಪ್ರತಿ ಸ್ಟೇಜ್ ವೈಸ್ ಮಾಡ್ತಾರೆ. ಅಂದರೆ ಈಗ ಪೂಜೆಗೆ ಒಂದು ಪೇಮೆಂಟ್ ಇರ್ತದೆ, ಅಂದರೆ ಅಡ್ವಾನ್ಸ್ ಸೈನಿಂಗ್ ಏನಿರ್ತದೆ ಅದಕ್ಕೊಂದು ಪೇಮೆಂಟ್ ಇರುತ್ತೆ. ಅದಾದಮೇಲೆ ಪ್ಲಿಂತ್ಗಿರುತ್ತೆ, ಲಿಂಟಲ್ಗೊಂದು ಪೇಮೆಂಟ್ ಇರುತ್ತೆ, ರೂಪ್ಗೊಂದಿರುತ್ತೆ. ಆ ಥರ ಒಂದು ಕಮ್ಮಿ ಅಂದರೂ ಒಂದು 20 ಬ್ರೇಕಪ್ಸ್ ಇರುತ್ತೆ ಒಂದು ಪ್ಯಾಕೇಜಸಲ್ಲಿ. ಒಂದು 25 ಲಕ್ಷ ಅಂತಂದರೆ ನಿಮ್ಗೊಂದು 10, 50 ಲಕ್ಷ ಇದ್ದರೆ ಒಂದು 20, ಈ ಥರ ಬ್ರೇಕಪ್ ಮಾಡಿ ಕೊಟ್ಟಿರ್ತೀವಿ. ಯಾಕಂತಂದರೆ ಆ ಸ್ಟೇಜಿಗೆ ಎಷ್ಟು ಖರ್ಚಾಗುತ್ತೆ ಮತ್ತು ನಾನು ಕೊಟ್ಟಿರೋ ದುಡ್ಡಿಗೆ ಅಷ್ಟು ಕೆಲಸ ಆಗಿದೆ ಅಂತ ಅವರು ಕೂಡ ನೋಡಬೇಕಾಗತ್ತಲ್ಲ. ಈಗ ನಾನು ಒಂದು 2 ಲಕ್ಷ ರೂಪಾಯಿ ಕೆಲಸ ಮಾಡಿಬಿಟ್ಟು ಒಂದು 5 ಲಕ್ಷ ರೂಪಾಯಿ ಇಸ್ಕೊಳಕ್ಕಾಗಲ್ಲ, ಅದು ನೆಸೆಸಿಟಿನೂ ಇರೋದಿಲ್ಲ ಆ ಥರದ್ದು. ಹಾಗಾಗಿ ಅವ್ರಿಗೆ ಅನುಕೂಲಕ್ಕೆ ತಕ್ಕನಾಗಿ ಈಗ ನಾವೊಂದು ಬ್ರೇಕಪ್ ಮಾಡಿ ಕೊಟ್ಟಿರ್ತೀವಿ. ಇಲ್ಲ ನನಗೆ ಇನ್ನೊಂದು ಸ್ವಲ್ಪ ಬೇರೆ ಥರ ಬೇಕು ಪ್ಯಾಕೇಜಸ್ ಅಂತಂದರೆ ಆ ಬ್ರೇಕಪ್ಪು ಅದನ್ನು ಕೂಡ ನಾವು ಮಾಡಿಕೊಡ್ತೀವಿ. ಬ್ರೇಕ್ ಮಾಡಿ ಈಗ ಒಂದು ಈ ಸ್ಟೇಜಲ್ಲಿ ನನ್ನ ಹತ್ರ ದುಡ್ಡು ಇರಲ್ಲ, ನೆಕ್ಸ್ಟ್ ಸ್ಟೇಜಲ್ಲಿ ದುಡ್ಡು ಇರುತ್ತೆ, ಈ ಸ್ಟೇಜಲ್ಲಿ ಸ್ವಲ್ಪ ಜಾಸ್ತಿ ಮಾಡಿ, ಈ ಸ್ಟೇಜಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಅಂತೆಲ್ಲ ಅವ್ರುಗಳು ಕೇಳೋದು ಇರುತ್ತೆ. ಅದು ಕಾಮನಾಗಿ ನಾವು ಕೂಡ ಅದನ್ನೆಲ್ಲ ಅನಲೈಸ್ ಮಾಡಿ ನಮ್ಮ ಕೈಲಿ ಈ ದುಡ್ಡಲ್ಲಿ ಮಾಡೋಕ್ಕಾಗತ್ತಾ ಏನಂತೆಲ್ಲ ನೋಡಿಕೊಂಡು ನೀಟಾಗಿ ಅವರಿಗೂ ಅನುಕೂಲ ಆಗಬೇಕು ಮತ್ತು ನಮಗೂ ಕೂಡ ನೀಟಾಗಿ ನಡಿಬೇಕಲ್ಲ, ನಾವು ಎಲ್ಲನೂ ಸೋರ್ಸ್ ಮಾಡಬೇಕು. ಹಾಗಾಗಿ ಅವರಿಗೂ ಅನುಕೂಲ ನಮಗೂ ಅನುಕೂಲ ಇರೋ ಥರ ನೀಟಾಗಿ ಬ್ರೇಕಪ್ ಮಾಡಿ ಒಂದು ಅಗ್ರಿಮೆಂಟ್ ಪ್ರೋಸೆಸ್ನ ಮಾಡಿಬಿಡ್ತೀವಿ. ಅದನ್ನು ಸರ್ ನೀವು ಅವಾಗಲೇ ಹೇಳ್ತಾ ಇದ್ರಿ ಟರ್ನ್ ಕೀ ಪ್ರಾಜೆಕ್ಟ್ ಅಂತ, ಇದು ಯಾವ ರೀತಿ ಪ್ರಾಜೆಕ್ಟು, ಹೇಗೆ? ಈಗ ಟರ್ನ್ ಕೀ ಪ್ರಾಜೆಕ್ಟ್ ಅಂತಂದ್ರೆ ಅಂದ್ರೆ ನಿಮ್ದೇನೋ ಒಂದು ಖಾಲಿ ಸೈಟ್ ಇದ್ರೆ ಆ ಸೈಟ್ ಅಲ್ಲಿ ನಾವು ಎಂಡ್ ಟು ಎಂಡ್ ಅಂತಂದ್ರೆ ಬಿಗಿನಿಂಗ್ ಇಂದ ಎಂಡ್ ವರೆಗೂ ಅಂದ್ರೆ ಕೀ ಅಲ್ಲೇ ಇದೆ ನಿಮ್ಗೆ ಟರ್ನ್ ಕೀ ಅಂತಂದ್ರೆ. ಸೊ ಎಲ್ಲ ಕಂಪ್ಲೀಟ್ ಮನೆ ಕಟ್ಬಿಟ್ಟು ಕೀ ಕೊಡೋದೇನೆ ಟರ್ನ್ ಕೀ ಪ್ರಾಜೆಕ್ಟ್ಸ್ ಅಂತ ಅಂತೀವಿ. ಅಂತಂದ್ರೆ ನಿಮ್ಗೆ ಯಾರೋ ಇವರು ನಮ್ಗೆ ಗೋಡೆ ಕಟ್ಟಕ್ ಕೊಡ್ತಾರೆ, ಇನ್ಯಾರಿಗೋ ಪ್ಲಾಸ್ಟರಿಂಗ್ ಮಾಡಕ್ ಕೊಡ್ತಾರೆ, ಇನ್ನಾರೋ ಎಲೆಕ್ಟ್ರಿಷಿಯನ್, ಇನ್ನಾರೋ ಪ್ಲಂಬಿಂಗು, ಇನ್ನಾರೋ ಪೇಂಟರು, ಇನ್ನಾರೋ ಇಂಟೀರಿಯರ್ಸು, ಆ ಥರ ಬೇರೆ ಬೇರೆ ಸೋರ್ಸ್ ಮಾಡೋದಕ್ಕಿಂತ ಒನ್ ರೂಪ್ ಅಂದರೆ ಒನ್ ಸ್ಟಾಪ್ ಸೊಲ್ಯೂಷನ್ಸ್. ಅಂದರೆ ಈಗ ಒಂದು ಪ್ರಾಜೆಕ್ಟ್ ನಾವು ತಗೊಂಡ್ರೆ ಸೊ ಸೈಟ್ ಕ್ಲೀನಿಂದ ಹಿಡಿದು ಕಂಪ್ಲೀಟ್ ಗೃಹ ಪ್ರವೇಶದವರೆಗೂ ಅವ್ರದ್ದು ಏನೂ ಇನ್ವಾಲ್ವ್ಮೆಂಟ್ ಇಲ್ಲದೆ ಕ್ಲೈಂಟ್ದು ಜಸ್ಟ್ ಓನ್ಲಿ ಪೇಮೆಂಟ್ಸು ಅದನ್ನಷ್ಟೇ ನೋಡಿಕೊಂಡ್ರೆ ಕಂಪ್ಲೀಟಾಗಿ ಅವ್ರಿಗೆ ಏನು ಬೇಕು ನೀಡ್ಸು ಅಲ್ಲಿವರೆಗೂ ಮಾಡಿ ಕೊಡೋದೇ ಒಂದು ಟರ್ನ್ ಕೀ ಪ್ರಾಜೆಕ್ಟ್ಸು. ಅದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡೋದು, ಆ್ಯಕ್ಚುಲಿ ನಾವು ಅದನ್ನೇ ಮಾಡೋದು. ಅದರಿಂದ ಎಲ್ಲಿದ್ರೂ ಅವ್ರಿಗೆ ಅನುಕೂಲ ಆಗುತ್ತಲ್ಲ. ಈಗ ಸೊ ಪ್ರತಿ ಒಂದ್ಸರಿ ಈಗ ಬೇರೆ ಬೇರೆ ಕಂಪ್ನೀಸ್ಗಳಲ್ಲಿ ಬೇರೆ ಬೇರೆ ರೂಲ್ಸ್ ಇದೆ. ಈಗ ನೀವು ಸೈಟ್ ಕ್ಲೀನ್ ಮಾಡಿಸಿ ನಮಗೆ ಹ್ಯಾಂಡ್ ಓವರ್ ಮಾಡಿ, ಅಥವಾ ಇದು ನಿಮ್ದಿರುತ್ತೆ ಇದು ನಮ್ದಿರುತ್ತೆ, ಆ ಥರ ಬೇರೆ ಬೇರೆ ಥರ ಎಲ್ಲ ಇದು ಮಾಡ್ತಾರೆ. ಆ ಥರದ್ದು ನಮ್ದು ಏನೂ ಇರಲ್ಲ. ಒಂದ್ಸರಿ ಪ್ಯಾಕೇಜ್ ಒಳಗೆ ಬಂದರೆ ಕಂಪ್ಲೀಟಾಗಿ ಎಲ್ಲನೂ ಅದರಲ್ಲೇ ಇನ್ಕ್ಲೂಡ್ ಇರ್ತದೆ, ಏನೂ ಚೇಂಜಸ್ ಏನು ಇರೋದಿಲ್ಲ ಅದರಲ್ಲಿ. ಓಕೆ ಸರ್, ಈಗ ಕೆಲವೊಂದಷ್ಟು ಜನ ಏನ್ ಮಾಡ್ತಿರ್ತಾರೆ, ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ. ಈಗ ಬೆಂಗಳೂರಲ್ಲಿ ಮನೆ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ತಾರೆ. ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮನೆ ಕಟ್ಟೋದಕ್ಕೆ ನಿಮ್ಗೆ ಕೂಡ ವಹಿಸ್ಕೊಡ್ತಾರೆ, ಅಥವಾ ಒಂದು ಯಾವುದೋ ಒಂದು ಪ್ಯಾಕೇಜ್ ತಗೋತಾರೆ ಅಂತ ಅನ್ಕೋಬಹುದು. ಈಗ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಈಗ ಅವ್ರಿಗೆ ಯೋಚನೆ ಮಾಡ್ತಾ ಇರ್ತಾರೆ, ಅಲ್ಲಿ ನೀವು ಅವಾಗಲೇ ಹೇಳ್ದಂಗೆ ಮೆಟೀರಿಯಲ್ಸ್ ಯಾವ್ದು ಬಳಕೆ ಮಾಡ್ಬಿಡ್ತಾರೆ, ಹೇಗೆ ಕಟ್ತಾರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ನೀವು ಯಾವ ರೀತಿ ಕನ್ವೆ ಮಾಡ್ತಾರೆ? ಯಾಕೆಂದ್ರೆ ಈ ವಿಚಾರ ಮನೆ ಕಟ್ಟೋದು ಅಂತ ಅಂದ ತಕ್ಷಣ ಕನ್ವೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಅವ್ರಿಗೆ ಯಾವ ರೀತಿ ಕನ್ವೆ ಮಾಡ್ತೀರಾ, ಹೇಗೆ? ಅಲ್ಲ, ಈಗ ನೋಡಿ ನಾನು ಮೊದಲೇ ಹೇಳ್ದಂಗೆ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ, ಮತ್ತೆ CC ಕ್ಯಾಮ್ರಾ ಇರುತ್ತೆ. ಅದು ನೀಟಾಗಿ ಅವರು ಎಲ್ಲನೂ ಚೆಕ್ ಮಾಡ್ಕೋಬಹುದು. ಆಮೇಲೆ ನಾವು ಅಡ್ವಾನ್ಸು ಅಥವಾ ಒಂದು ಅಗ್ರಿಮೆಂಟು ನಮ್ಮ ಜೊತೆ ಒಂದು ಕಮಿಟ್ ಆಗೋಕ್ಕಿಂತ ಮುಂಚೆ ಈಗ ಹಾಕ್ತಿರೋ ಪ್ರಾಜೆಕ್ಟ್ಸ್ಗಳಲ್ಲಿ ಎಷ್ಟು ಟ್ರಾನ್ಸ್ಪರೆನ್ಸ್ ಆಗಿ ಮಾಡ್ತಿದ್ದಾರೆ ಅನ್ನೋದನ್ನ ನೋಡ್ಬಿಡ್ಬೋದು. ಒಂದು ಗ್ರೂಪ್ ವಾಟ್ಸಪ್ ಗ್ರೂಪಲ್ಲಿ ಯಾರೆಲ್ಲ ಇದ್ದಾರೆ, ಅಥವಾ ಈಗಿರೋ ಓನರ್ಸ್ ರಿವ್ಯೂಸ್ ತಗೊಂಡು ಅವ್ರುಗಳು ನಾವು ಅವರಿಗೆ ಹೇಳ್ದಂಗೆ ನಡ್ಕೊತಾ ಇದ್ದೀವ, ಅದು ಅವ್ರು ಹೇಳ್ದಂಗೆ ನಾವು ಕೆಲಸ ಮಾಡ್ತಿದ್ದೀವ, ಅಥವಾ ನಾವೇನೇನು ಕಮಿಟ್ಮೆಂಟ್ಗಳು ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಹೋಗ್ತಾ ಇದೆಯಾ, ಈ ಎಲ್ಲ ಕೂಡ ಫಸ್ಟೇ ಎಂಕ್ವೈರಿ ಮಾಡ್ಬೇಕು. ನಾನು ಹೇಳೋದು ಈಗ ನಮ್ಮನ್ನ ಬ್ಲೈಂಡಾಗಿ ಬಂದು ನೀವು ನಮ್ಮ ಹತ್ರ ಕೆಲಸ ಕೊಡಿ ಅಂತ ನಾನು ಯಾವುದನ್ನು ಹೇಳೋದಿಲ್ಲ. ಯಾಕೆಂತಂದರೆ ಅವ್ರಿಗೆ ನಮ್ಮ ಮೇಲೆ ಪೂರ್ತಿಯಾಗಿ ನಂಬಿಕೆ ಇರಬೇಕು. ನಾವು ಒಂದು ಕ್ವಾಲಿಟಿ ಕೆಲಸ ಮಾಡ್ತೀವಿ, ಅಥವಾ ಇವ್ರನ್ನ ನಂಬಿ ಕೊಟ್ಟರೆ ನಂದೊಂದು ಕನಸಿನ ಮನೇನ ನೀಟಾಗಿ ಇವ್ರು ಮುಗಿಸ್ಕೊಡ್ತಾರೆ ಅಂತ ಅವ್ರಿಗೆ ಎಲ್ಲಿವರೆಗೂ ನಂಬಿಕೆ ಬರುತ್ತೆ ಅವಾಗ ಸೊ ಮೂವ್ ಆನ್ ಆಗಬೇಕು. ಸುಮ್ಮನೆ ಬ್ಲೈಂಡಾಗಿ ಬಂದು ನಂಬ್ಕೊಂಡು ನಮ್ಮ ಜೊತೆ ಕಮಿಟ್ಮೆಂಟು ಅದನ್ನು ಕೂಡ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಅದನ್ನ. ಸರ್, ಈಗ ಅಗ್ರಿಮೆಂಟ್ ಅಂತ ಹೇಳ್ತಾ ಇದ್ರೆ, ಈಗ ಯಾವ ರೀತಿ ಅಗ್ರಿಮೆಂಟ್ ಇರುತ್ತೆ ಅಂತ? ಈಗ ನಿಮ್ಮ ಜೊತೆಗೆ ನಾವು ಬಂದು ನಿಮ್ಗೆ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ನಾವು ತಗೋಬೇಕು, ಅಥವಾ ನಾವು ಮನೆ ಕಟ್ಟೋದಕ್ಕೆ ನಿಮಗೆ ಕೊಡಬೇಕು ಅಂತಂದ್ರೂ ಯಾವ ರೀತಿ ಅಗ್ರಿಮೆಂಟ್ ಇರುತ್ತೆ ಸ್ಟಾರ್ಟಿಂಗು?
ಏನ್ ಪ್ರೊಸೀಜರ್ ಇರುತ್ತೆ? ಪ್ರೊಸೀಜರ್ ಅಂತಂದ್ರೆ ಏನಿಲ್ಲ, ನಾನು ಹೇಳ್ದಂಗೆ ಒಂದು ಈಗ ಯಾರು ಈಗ ಈ ಕಾರ್ಯಕ್ರಮ ನೋಡಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಫೋನ್ ಮಾಡಿದ್ರೆ ಪ್ರೊಸೀಜರ್ ಅಂತಂದ್ರೆ ಅದೇ ಒಂದು ಬುಕಿಂಗ್ ಅಡ್ವಾನ್ಸ್ ಅಂತ ಒಂದು 10,000 rupees ಬುಕಿಂಗ್ ಅಡ್ವಾನ್ಸ್ ಅಂತ ತಗೊಳ್ತೀವಿ. ಅದಾದ್ಮೇಲೆ ಅದಕ್ಕೆ ರಿಲೇಟೆಡ್ ಡ್ರಾಯಿಂಗ್ಸ್ ಅದೇನೇನೆಲ್ಲ ರಿಲೀಸ್ ಮಾಡಿಬಿಟ್ಟು ಸೊ ಒಂದು ಕಿಕಪ್ ಮೀಟಿಂಗ್ ಅಂತ ಅವ್ರನ್ನ ಕರೆಸಿ ಕ್ಲೈಂಟನ್ನು, ಸೊ ನೀವು ನಿಮ್ಮ ಏನು ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ಡ್ರಾಯಿಂಗ್ಸ್ ಎಲ್ಲ ಆಗಿದೆಯಾ ಅಂತ ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ ಫೈನಲೈಸ್ ಓಕೆ ನೀವು ಈ ಪ್ಯಾಕೇಜಸಲ್ಲಿ ಈ ಥರ ಇದೆ, ಈ ಥರ ಬರುತ್ತೆ ಅಂತೆಲ್ಲ ಎಲ್ಲ ಒಂದು ಕಂಪ್ಲೀಟ್ ಮೀಟಿಂಗ್ ಆದಮೇಲೆ ನೆಕ್ಸ್ಟು ಹೋಗೋದೇ ಅಗ್ರಿಮೆಂಟ್. ಫೈನಲೈಸ್ ಆದಮೇಲೆ ಅಗ್ರಿಮೆಂಟ್ ಅಂದ್ರೆ ಸುಮ್ಮನೆ ನಾರ್ಮಲ್ ಅಗ್ರಿಮೆಂಟ್ ಅಲ್ಲ, ಒಂದು ಸ್ಟಾಂಪ್ ಡ್ಯೂಟಿ ಏನಿದೆ ಸ್ಟಾಂಪ್ ಪೇಪರ್ ಇದ್ರ ಮೇಲೇ ಅಗ್ರಿಮೆಂಟ್ ಇರುತ್ತೆ. ಅದರಲ್ಲಿ ನಾನು ಕೂಡ ಸೈನ್ ಹಾಕಿರ್ತೀನಿ, ಮತ್ತು ನಮ್ಮದು ಅಥರೈಸ್ ಪರ್ಸನ್ ಯಾರು ಇರ್ತಾರೆ, ಈಗ ಪ್ರಾಜೆಕ್ಟ್ ಯಾರು ಹ್ಯಾಂಡಲ್ ಮಾಡ್ತಾರೆ ನಮ್ಮ ಟೀಮಲ್ಲಿ ಕಂಪ್ನೀಲಿ ಅವ್ರದ್ದೊಂದು ಸಿಗ್ನೇಚರ್ ಇರುತ್ತೆ, ಮತ್ತು ಕ್ಲೈಂಟ್ ಯಾರಾದರೂ ಸೈನು ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟಾಗಿ. ಸೊ ಎಂಡ್ ಟು ಎಂಡ್ ಏನೇನು ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಅಗ್ರಿಮೆಂಟಲ್ಲಿ ಇದೆಯಾ, ಸೊ ಅವ್ರು ಹೇಳಿದಷ್ಟು ಮೆಜರ್ಮೆಂಟ್ಸ್ ಇದೆಯಾ, ಹೇಳಿರೋಂಥ ಮೆಟೀರಿಯಲ್ಸ್ ಇದೆಯಾ, ಕಂಪ್ಲೀಟ್ ಅದರಲ್ಲಿ ಮೆನ್ಷನ್ ಮಾಡಿ ಅವರಿಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಡ್ತೀವಿ ಅದನ್ನು. ಓಕೆ ಸರ್, ಇನ್ನು ಆಫರ್ ಅಂತ ಬಂದರೂ ಕೂಡ ಮೊದಲಿಗೆ ಗ್ರಾಹಕರು ಯೋಚನೆ ಮಾಡೋದು ಏನಾದ್ರು ನಮ್ಗೆ ಆಫರ್ ಸಿಕ್ಬಿಡುತ್ತಾ, ಯಾಕೆಂತಂದ್ರೆ ಕಡಿಮೆ ಬಜೆಟ್ ಅಂತ ಕೂಡ ಹೇಳಿದ್ರೆ ಅದು ಒಂದು ರೀತಿ ಆಫರೇ ಆಗತ್ತೆ. ಇತ್ತೀಚೆಗೆ ಮನೆ ಕಟ್ಟಬೇಕಂದ್ರೆ ಮದುವೆ ಮಾಡಬಹುದು, ಮನೆ ಕಟ್ಟಕ್ಕಾಗಲ್ಲ, ಆ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಎಷ್ಟೋ ಜನ ಕನ್ಸು ಕಾಣ್ತಾ ಇರ್ತಾರೆ, ಮನೆ ಹೀಗೆ ಹಾಗೆ ಆ ರೀತಿಯಾಗಿ ಕನ್ಸನ್ನ ಕಾಣ್ತಾ ಇರ್ತಾರೆ. ಸೊ ಯಾವ ರೀತಿ ಏನಾದ್ರೂ ಆಫರ್ ಕೊಡಬಹುದಾ ಅಂತ? ಇಲ್ಲ, ಈಗ ನೋಡಿ ಆಕ್ಚುಲಿ ಈಗ ನಾವು ಮೇ ಮಂತ್ ಇದಿರೋದ್ರಿಂದ ಮೊನ್ನೆ 30ನೇ ತಾರೀಕು ಅಕ್ಷಯ ತೃತೀಯ ಆಯಿತು. ಹಾಗಾಗಿ ಅವತ್ತು ತುಂಬ ಜನಕ್ಕೆ ಗೋಲ್ಡ್ ಪರ್ಚೇಸ್ ಮಾಡ್ಬೇಕನ್ನೋದು ತುಂಬ ಕನಸಿರುತ್ತೆ. ಆದರೆ ನಾವು ಅನ್ಕೊಂತೀವಿ ಅದು ಒಂದೇ ದಿನ ಅಲ್ಲ, ಈ ತಿಂಗಳು ಕಂಪ್ಲೀಟ್ಲಿ 1ನೇ ತಾರೀಕಿಂದ 30ನೇ ತಾರೀಕುವರೆಗೂ ಗೋಲ್ಡ್ ಪರ್ಚೇಸ್ ಮಾಡಲಿ ಕಸ್ಟಮರ್ ಅಂತ ಒಂದು ಸ್ಮಾಲ್ ಆಫರ್ ಕೊಡ್ತಾ ಇದ್ದೀವಿ. ಈಗ 1ರಿಂದ 30ನೇ ತಾರೀಕು ಯಾರೆಲ್ಲ ನಮ್ಮ ಜೊತೆ ಸೈನ್ ಅಪ್ ಆಗ್ತಾರೆ, ಯಾರೆಲ್ಲ ಒಂದು ಬುಕಿಂಗ್ ಮಾಡ್ಕೊತಾರೆ, ಅವರಿಗೆ ನಾವು 10 ಗ್ರಾಮ್ ಗೋಲ್ಡ್ನ ಗಿಫ್ಟ್ ಆಗಿ ಪ್ರತಿ ಕಸ್ಟಮರ್ಸ್ಗೆ, ಒಬ್ರಿಗೆ ಅಂತಲ್ಲ, ಯಾರೋ ಇದೊಂದು ಏನದು ಗಿಫ್ಟ್ ಥರ ಕೊಡ್ತಿರೋದು ನಾವು, ಯಾವುದೋ ಒಂದು ಲಾಟ್ರಿ ಥರ ಅಲ್ಲ, ಒಂದು ಇದೇ ಎತ್ಬಿಟ್ಟು ಯಾರೋ ಒಂದನ್ನು 10 ಜನದಲ್ಲಿ ಒಬ್ರಿಗೆ ಆ ಥರದ್ದೇನಿಲ್ಲ. ಸೊ ಯಾರೆಲ್ಲ ಸೈನ್ ಅಪ್ ಆಗ್ತಾರೆ, ಯಾರೆಲ್ಲ ನಮ್ಮ ಜೊತೆ ಕಮಿಟ್ ಆಗಿ ಬುಕಿಂಗ್ ಮಾಡ್ತಾರೆ, ಎಲ್ರಿಗೂ 1ನೇ ತಾರೀಕಿಂದ 30ನೇ ತಾರೀಕುವರೆಗೂ ಯಾರೆಲ್ಲ ಬುಕಿಂಗ್ ಆಗ್ತಾರೆ ಅವ್ರು ಎಲ್ರಿಗೂ 10 ಗ್ರಾಮ್ ಗೋಲ್ಡ್ನ ನಮ್ಮದು ಖುಷಿಯಿಂದ ಅಕ್ಷಯ ತೃತೀಯ ಅಂತ ಅಂದ್ಕೊಂಡು ಖುಷಿಯಿಂದ ಕೊಡೋದಕ್ಕೆ ಒಂದು ಪ್ಲಾನ್ ಮಾಡಿದ್ದೀವಿ. ಈ ಅವಕಾಶನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಬಟ್ ಇದರಲ್ಲೇನೋ ಪ್ಯಾಕೇಜಲ್ಲಿ ಕಟ್ ಆಫ್ ಮಾಡಿ ಇಲ್ಲಿ ಕೊಡ್ತೀವಿ ಅನ್ನೋದೇನಲ್ಲ, ಇದು ಪರ್ಸ್ನಲಿ ಕಂಪ್ನಿಯಿಂದ ಕಸ್ಟಮರ್ ಖುಷಿಗೋಸ್ಕರ. ಚಿನ್ನ ಅಂದರೆ ಯಾರಿಗೆ ಆಸೆ ಇಲ್ಲ ಹೇಳಿ, ಅದು ಕಾಮನ್ ಅಲ್ವಾ, ಹಾಗಾಗಿ ಚಿನ್ನನೇ ಕೊಟ್ಬಿಡೋಣ ಅಂತ ಒಂದು ಪ್ಲಾನ್ ಮಾಡಿ ಒಂದು ಆಫರ್ಸ್ ಬಿಟ್ಟಿದ್ದೀವಿ. ಇದನ್ನು ಅದು 1ರಿಂದ 30ರೊಳಗೆ ಮಾತ್ರ ಇರುತ್ತೆ. ಸರ್, ಈಗ ಬುಕ್ಕಿಂಗಿಗೆ 10,000 ಕೊಡಬೇಕು ಅಂತ ನೀವು ಹೇಳಿದ್ರಿ. ಸ್ಟಾರ್ಟಿಂಗ್ ಏನ್ ಬುಕಿಂಗ್ ಮಾಡ್ತಾರೆ ಅದಕ್ಕೆ 10,000 ಕೊಡಬೇಕು ಅಂತ ಹೇಳಿದ್ರಿ. ಎಲ್ಲಾ ಪ್ಯಾಕೇಜ್ಗೂ ಕೂಡ 10,000ನೇ ಕೊಡ್ಬೇಕು ಅಥವಾ ಪ್ಯಾಕೇಜ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ? ಈ ಪ್ಯಾಕೇಜ್ಗೆ 10,000, ಬೇರೆ ಪ್ಯಾಕೇಜ್ಗೆ ಇಷ್ಟು ಅಂತ ಏನಾದ್ರು ಡಿಪೆಂಡ್ ಆಗುತ್ತೆ? ಇಲ್ಲ, ಬುಕಿಂಗ್ ಅಡ್ವಾನ್ಸ್ ನಿಮ್ಗೆ ಯಾವ ಪ್ಯಾಕೇಜಲ್ಲಿ ಹೋದ್ರೂ 1 ಕೋಟಿ ಪ್ರಾಜೆಕ್ಟ್ ಆಗಲಿ 10 ಲಕ್ಷ ಪ್ರಾಜೆಕ್ಟ್ ಆಗಲಿ ಒಂದು 10,000ನೇ ಬುಕಿಂಗ್ ಅಡ್ವಾನ್ಸ್ ಅಂತ ಇರುತ್ತೆ. ಯಾಕಂತಂದ್ರೆ ಒಂದು ಕನ್ಫರ್ಮೇಷನ್ ಅದಷ್ಟೇ. ಸೊ ಯಾಕಂತಂದ್ರೆ ವರ್ಕ್ ಮಾಡ್ಬೇಕು ಅದ್ರ ಮೇಲೆ. ಈಗ ನಾವು ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ, ಒಂದು ಪ್ರಾಜೆಕ್ಟಲ್ಲಿ ಒಂದು 5% 10% ಡಿಸೈನ್ ಡ್ರಾಯಿಂಗ್ ಇದಕ್ಕೆ ಅಂತಲೇ ನಾವು ಚಾರ್ಜ್ ಮಾಡ್ತೀವಿ. ಹೊರಗೆ ಯಾರಾದರೂ ಕನ್ಸಲ್ಟಿಂಗ್ ನಾವು ಮಾಡಿದ್ರೆ, ನಮ್ಮದೇ ಪ್ರಾಜೆಕ್ಟ್ ನಾವೇ ಫುಲ್ ಕಂಪ್ಲೀಟಾಗಿ ಹ್ಯಾಂಡ್ಲ್ ಮಾಡೋದ್ರಿಂದ ಅದು ಕೂಡ ಫ್ರೀ ಇರುತ್ತೆ. ಡ್ರಾಯಿಂಗು, ಡಿಸೈನ್ಸು, ಏನು ಸಾಯಿಲ್ ಟೆಸ್ಟ್ ಇರ್ಬೋದು, ಡಿಜಿಟಲ್ ಮಾರ್ಕಿಂಗು, ಎಲ್ಲನೂ ಕೂಡ ಅದು ಇನ್ಕ್ಲೂಡ್ ಇರ್ತದೆ. ಯಾವುದು ಕೂಡ ಎಕ್ಸ್ಟ್ರಾ ಅಂತ ಏನಿರೋದಿಲ್ಲ ಅದರಲ್ಲಿ. ಓಕೆ ಸರ್, ಇನ್ನು ಇಂಟೀರಿಯರ್ ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ನೀವು ಮೆಟೀರಿಯಲ್ಸ್ ಬಗ್ಗೆ ಹೇಳಿದ್ರಿ, ಉತ್ತಮವಾದ ಮೆಟೀರಿಯಲ್ಸ್ ಹಾಕ್ತೀವಿ, ಗ್ರಾಹಕರಿಗೆ ಏನು ಬೇಕು ಅದೆಲ್ಲವನ್ನು ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಇಂಟೀರಿಯರ್ಸ್ ಅಂತ ಬಂದಾಗ ಬೇರೆ ಬೇರೆ ತರ ಡಿಸೈನ್ಸ್ ಇರುತ್ತೆ. ಸೊ ಇಂಟೀರಿಯರ್ಸ್ ನಿಮ್ಮಲ್ಲಿ ಯಾವ ರೀತಿ ಮಾಡ್ಕೊಡ್ತೀವಿ? ಇಂಟೀರಿಯರ್ ಅಂತಂದ್ರೆ ಏನಂತಂದ್ರೆ ಬೇಸಿಕ್, ಈಗ ಕಸ್ಟಮರ್ದು ಏನು ಕಮಿಟ್ಮೆಂಟ್ಸ್ ಅಂದ್ರೆ ಅವ್ರಿಗೆ ಏನು ನೀಡ್ಸ್ ಇದೆ ಅದನ್ನ ನೋಟ್ ಮಾಡಿಕೊಂಡು ನಾವೇನು ಮಾಡ್ತೀವಿ ಅಂದರೆ, ಫಸ್ಟ್ ಒಂದು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನೀಟಾಗಿ ಅವ್ರಿಗೊಂದು ಮನೆ ಡಿಸೈನ್ ಮಾಡಿ ಒಂದು ವಾಕ್ ಥ್ರೂ ಮಾಡಿ, ಸೊ ನಿಮ್ಮ ಮನೆ ಯಾವ ಥರ ಕಾಣುತ್ತೆ, ಏನೆಲ್ಲ ಬರುತ್ತೆ, ಯಾವ ಡಿಸೈನ್ಸ್ ಇದೆ ಅಂತ ಒಂದು ಅವರಿಗೊಂದು ಪ್ರೆಸೆಂಟೇಷನ್ ಕೊಟ್ಟು, ಸೊ ಅದಾದಮೇಲೆ ಅದೆಲ್ಲ ಓಕೆ ಆಗಿ ಅವ್ರದ್ದು ಏನಾದ್ರು ಚೇಂಜಸ್ ಇದ್ದರು, ಇನ್ನೂ ಏನಾದ್ರು ಇಂಪ್ಲಿಮೆಂಟ್ ಮಾಡಬೇಕಾ, ಸೊ ಬಜೆಟ್ ಇದು ಈ ಡಿಸೈನ್ ಮಾಡಿದ್ರೆ ನಿಮ್ಗೆ ಇಷ್ಟು ಬಜೆಟ್ ಜಾಸ್ತಿ ಆಗುತ್ತೆ, ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ಅಥವಾ ಇನ್ನೂ ಜಾಸ್ತಿ ಮಾಡಿ, ಆ ಥರ ಎಲ್ಲ ಅವ್ರ ಕಸ್ಟಮರ್ ಇದಕ್ಕೇನೆ ಬಿಟ್ಬಿಟ್ಟು ಒಂದು ಒಳ್ಳೆ ಕನಸಿನ ಮನೆಗೆ ಹೇಗಿರ್ಬೇಕು ಇಂಟೀರಿಯರ್ಸು ಕಂಪ್ಲೀಟ್ ಎಂಡ್ ಟು ಎಂಡ್. ನೀವು ವಾಲ್ಪೇಪರ್ಸ್ ಇರ್ಬೋದು, ಪಿಕ್ಚರ್ಸ್ ಇರ್ಬೋದು, ನೀವು ಬರೀ ಮನೆ ಇಂಟೀರಿಯರ್ ಅಂದ ತಕ್ಷಣ ಬರೀ ವಾರ್ಡ್ರೋಬ್, ಕಬೋರ್ಡು ಅಥವಾ ಕಿಚನ್ನು ಅನ್ನೋ ಥರ ಇದೇನಲ್ಲ. ಕಂಪ್ಲೀಟ್ಲಿ ನೀವು ಮನೆಗೆ ಏನು ಬೇಕು, ಲೈಟಿಂಗ್ಸ್ ಇರ್ಬೋದು, POP ಇರ್ಬೋದು, ಸೀಲಿಂಗು,
ಒಂದು ವಾಲ್ಗೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರ, ಒಂದು ಮನೆ ವಾಲ್ ಅಂತಂದರೆ ಅಲ್ಲಿ ಏನು ಇರಬೇಕಾಗತ್ತೆ ಆ ಥರದ್ದೆಲ್ಲನೂ ಕಂಪ್ಲೀಟಾಗಿ ಆ ಡಿಸೈನ್ಸ್ ಮಾಡಿ ಅವ್ರಿಗೊಂದು ಪ್ರೆಸೆಂಟೇಷನ್ ಮಾಡಿ ಒಂದು ಒಳ್ಳೆ ಬಜೆಟಲ್ಲಿ ಮಾಡೋಂಥದ್ದು ಇಂಟೀರಿಯರ್. ಅದು ಈ ನಾವೇ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ನಾವೇ ಅದನ್ನು ಕೆಲವು ಪ್ಯಾಕೇಜಸ್ ನಮ್ಮ ಹತ್ರ ವಿತ್ ಇಂಟೀರಿಯರೇ ಇದೆ ಪ್ಯಾಕೇಜಸ್, ಅದರಲ್ಲಿ ಕೂಡ ಹೋಗ್ಬೋದು. ಇಲ್ಲ ಈ ಪ್ಯಾಕೇಜಸಲ್ಲಿ ಮನೆ ಕಟ್ಕೊಂಡು ಇಂಟೀರಿಯರ್ನ ಸಪ್ರೇಟ್ ಪ್ಯಾಕೇಜ್ ತೊಗೊಂಡು ಕೂಡ ಮಾಡ್ಬೋದು. ನಮ್ದು 850ಇಂದನೇ ಇಂಟೀರಿಯರ್ದೊಂದು ಪ್ಯಾಕೇಜ್ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್, ಈಗ ಮಧ್ಯಮ ವರ್ಗದವ್ರಿಗೆ ಹೆಲ್ಪ್ ಆಗ್ಲಿ ಅಂತ ನೀವು ಇಷ್ಟು ಕಡಿಮೆ ಬೆಲೆಗೆ ನಿಮ್ಮ ಪ್ರಾಜೆಕ್ಟ್ ಒಪ್ಕೋತಾ ಇದ್ದೀರಾ. ಹೌದು. ಸೊ ಈಗ ಮಧ್ಯಮ ವರ್ಗ ಅಂತ ಬಂದಿದ ತಕ್ಷಣ ಅಟ್ ಎ ಟೈಮ್ ದುಡ್ಡನ್ನ ಹೊಂದಿಸೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಹೌದು. ಈಗ ನೀವು ಹೇಳಿದ್ರೆ 10,000 ಕೊಟ್ಟು ಬುಕ್ಕಿಂಗ್ ಮಾಡ್ಕೋತಾರೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಪ್ರೊಸೀಜರ್? ಯಾಕಂತಂದ್ರೆ ಈಗ ಮೊದಲನೇ ಈಗ ಪಾಯ ಹಾಕ್ಬೇಕು ಆ ರೀತಿ ಇದ್ದಾಗ ಕೆಲವೊಂದಿಷ್ಟು ಸ್ವಲ್ಪ ಅಮೌಂಟ್ ಆದ್ರೂ ಕೊಡ್ಲೇಬೇಕಾಗುತ್ತೆ. ಅದು ಯಾವ ರೀತಿ ಇರುತ್ತೆ? ಅದೇ ನಾನು ಹೇಳ್ದಂಗೆ ಇದು ಜಸ್ಟ್ ಒಂದು ಬುಕಿಂಗ್ ಅಡ್ವಾನ್ಸ್, ಬಟ್ ಇದೇನು ಎಕ್ಸ್ಟ್ರಾ ದುಡ್ಡಲ್ಲ ಇದು. ಸೊ ಓವರ್ ಆಲ್ ಪ್ಯಾಕೇಜ್ ಅಲ್ಲೇ ಇದು 10,000 ಬಂದ್ಬಿಡುತ್ತೆ. ಇದೇನು ಸಪ್ರೇಟ್ ಅಂತ ಏನು ಫೀಸ್ ಅಂತ ಏನು ಅದನ್ನ ತಗೊಳ್ಳೋದಿಲ್ಲ. ನಾನು ಹೇಳ್ದಂಗೆ ಅವರಿಗೆ ಒಂದು ಅಡ್ವಾನ್ಸ್ ಅಮೌಂಟ್ ಅಂತ ಇರುತ್ತೆ, ಎಷ್ಟೋ ಪರ್ಸೆಂಟೇಜ್ ಲೆಕ್ಕದಲ್ಲಿ ಒಂದು 5% ಆ ಥರ ಒಂದು ಅಡ್ವಾನ್ಸ್ ಇರುತ್ತೆ. ಅದಾದ್ಮೇಲೆ ಪ್ರತಿ ಸ್ಟೇಜ್ ನಾನು ಹೇಳ್ದಂಗೆ ಈಗ ಫೌಂಡೇಶನ್ ಆದಮೇಲೆ ಇಷ್ಟು ಬರುತ್ತೆ, ಇಷ್ಟು ಪೇಮೆಂಟ್ ಕೊಡಿ, ಒಂದು ಲಿಂಟಲ್ ಲೆವೆಲ್ ಒಂದು 7 ಫೀಟ್ ವಾಲ್ ಆದ ತಕ್ಷಣ ಇಷ್ಟು ಪೇಮೆಂಟು, ರೂಪ್ ಆದಮೇಲೆ ಒಂದು ಇಷ್ಟು ಪೇಮೆಂಟು, ಆ ಥರ ಪ್ರತಿ ಸ್ಟೇಜಲ್ಲಿ. ವಿಂಡೋ ಡೋರ್ಸ್ ಹಾಕ್ತಾ ಇದ್ದೀವಿ, ಈ ಸ್ಟೇಜ್ 1 ವೀಕ್ ಇದೆ, ಒಂದು ಆಫೀಸಿಂದ ಒಂದು ಒಳ್ಳೆ ಇಂಟಿಮೇಷನ್ ಹೋಗುತ್ತೆ, ನೀವು ಇನ್ನು 7 ಡೇಸಲ್ಲೋ 10 ಡೇಸಲ್ಲೋ ನಿಮ್ಮ ಪೇಮೆಂಟ್ ಬರುತ್ತೆ, ರೆಡಿ ಮಾಡ್ಕೊಳ್ಳಿ ಅಂತ. ಆ ಥರ ಅವ್ರಿಗೇನು ನಾಳೆಗೆ ದುಡ್ಡು ಬೇಕು ಅಥವಾ ಇವತ್ತಿಗೆ ದುಡ್ಡು ಬೇಕು ಅನ್ನೋ ಥರದ್ದು ಏನೂ ಮಾಡಲ್ಲ. ನಿಮ್ಗೊಂದು 10 ಡೇಸ್ ರಿಮೈಂಡ್ ಇರುತ್ತೆ, 10 ಡೇಸ್ 15 ಡೇಸ್ ಈ ಥರ. ಅಂದರೆ ಮುಂಚಿತವಾಗಲೇ ರಿಮೈಂಡ್ ಒಂದು 2 ರಿಮೈಂಡ್ ಮಾಡಿರ್ತಾರೆ, ನೀವು ದುಡ್ಡು ರೆಡಿ ಮಾಡ್ಕೊಳ್ಳಿ ಅಂತ. ಯಾಕಂತಂದರೆ ನೀವು ಹೇಳ್ದಂಗೆ ಎಲ್ಲರೂ ಏನು ದುಡ್ಡನ್ನ ಕೈಯಲ್ಲಿ ಇಟ್ಕೊಂಡು ಏನು ಮನೆ ಕಟ್ಟಲ್ಲ. ಬೇರೆ ಬೇರೆ ಸೋರ್ಸು, ಚೀಟ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಅಥವಾ ಲೋನು, ಏನೇನೋ ಬ್ಯಾಂಕ್ ಲೋನ್ಸ್ ಇರ್ಬೋದು, ಎಲ್ಲೋ ದುಡ್ಡು ಕೊಟ್ಟಿರ್ತಾರೆ, ಅವರಿಂದ ದುಡ್ಡು ತೊಗೊಂಬರ್ಬೇಕು, ಈ ಥರ ಎಲ್ಲ ಬೇರೆ ಬೇರೆ ಕಮಿಟ್ಮೆಂಟ್ ಇರೋದ್ರಿಂದ ಅವ್ರಿಗೆ ನೀಟಾಗಿ ಪ್ಲಾನ್ ಮಾಡಿ ಆ್ಯಕ್ಚುಲಿ ನಿಮ್ಗೊಂದು ಸ್ಟೇಜ್ ಎಷ್ಟು ದಿನದಲ್ಲಿ ಮುಗೀತು ಅನ್ನೋದನ್ನ ಮೊದಲೇ ಇಂಟಿಮೇಷನ್ ಕೂಡ ನಾವು ಮಾಡಿರ್ತೀವಿ ಅವರಿಗೆ. ನಿಮ್ಮ ಮನೆ ಇವತ್ತು ಸ್ಟಾರ್ಟ್ ಆದರೆ ಯಾವತ್ತಿಗೆ ಮುಗೀತನ್ನೋ ಒಂದು ಇಂಟಿಮೇಷನ್ ಕೂಡ ಇರುತ್ತೆ ಅವ್ರಿಗೆ. ಹಾಗಾಗಿ ಅವರಿಗೆ ಅವರೇ ಪ್ರಿಪೇರ್ ಆಗಿಬಿಡ್ತಾರೆ ಯಾವ ಸ್ಟೇಜಲ್ಲಿ ಎಷ್ಟು ದುಡ್ಡು ಕೊಡಬೇಕು ಅಂತ. ಅವರಿಗೂ ಗೊತ್ತಾಗ್ಬಿಡುತ್ತದೆ ಕಾಮನ್ ಆಗೋದು. ಓಕೆ ಸರ್, ಈಗ ಹೇಳ್ತಾ ಇದ್ರಿ ಮನೆ ಯಾವಾಗ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ ಅಂತ ಕೂಡ ಹೇಳ್ತೀವಿ ಅಂತ ಹೇಳ್ತಾ ಇದ್ರಿ. ಸೊ ಈಗ ಒಂದು ಮನೆ